ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣೆಗೆ ಮಹಾರಾಷ್ಟ್ರ ಕೊಕ್ಕೆ ಹಾಕುವುದಕ್ಕೆ ಮುಂದಾಗ್ತಾ ಇದೆ. ಆಲಮಟ್ಟಿ ಡ್ಯಾಂನ ಎತ್ತರ ಹೆಚ್ಚಳಕ್ಕೆ ಮಹಾರಾಷ್ಟ್ರದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆಲಮಟ್ಟಿ ಡ್ಯಾಂನ ಗೇಟ್ ಎತ್ತರವನ್ನ ಹೆಚ್ಚಳ ಮಾಡದಂತೆ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಮಹಾರಾಷ್ಟ್ರದಿಂದ ಮತ್ತೊಂದು ಖ್ಯಾತೆ ರಾಜ್ಯದ ವಿರುದ್ಧ. ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಸದ್ಯಕ್ಕೆ 519 ಮೀಟರ್ ಇದೆ ಸದ್ಯಕ್ಕಿರುವಂತಹ ಎತ್ತರ ಇದು. ಈಗ ಅದನ್ನ 524 ಮೀಟರ್ಗೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಡ್ಯಾಮ್ ಎತ್ತರ ಹೆಚ್ಚಳದಿಂದ 6 ಜಿಲ್ಲೆಗಳ ರೈತರಿಗೆ ಅನುಕೂಲ ಆಗುತ್ತೆ. ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬಳ್ಳಾರಿ ಮತ್ತು ಕಲಬುರಗಿ ಜಿಲ್ಲೆಗಳ ರೈತರಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ಕರ್ನಾಟಕ ಸರ್ಕಾರದ ಈ ನಿರ್ಧಾರಕ್ಕೆ ಮಹಾರಾಷ್ಟ್ರ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದಿಷ್ಟು ಕಾರಣಗಳನ್ನ ಕೊಟ್ಟು. ಏನಾ ಕಾರಣ? ಮಹಾರಾಷ್ಟ್ರದ ಸಾಂಗ್ಲಿ, ಕೊಲ್ಹಾಪುರ, ಸತಾರಾದಲ್ಲಿ ನೆರೆ ಆಗುತ್ತೆ ನೀವೇನಾದ್ರೂ ಡ್ಯಾಮ್ ಪ್ರಮಾಣವನ್ನ ಜಾಸ್ತಿ ಮಾಡಿದ್ರೆ ಅಂತ ಈ ನೆರೆ ನೆಪವನ್ನ ಒಡ್ಡಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದನ್ನೇ ನೆಪ ಮಾಡಿಕೊಂಡು ರೈತರನ್ನ ಎತ್ತಿ ಕಟ್ತಾ ಇದೆ ಮಹಾರಾಷ್ಟ್ರ. ಅಂದ್ರೆ ಅಲ್ಲಿರುವಂತಹ ರೈತರನ್ನ ಎತ್ತಿ ಕಟ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ. ಉಗ್ರ ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ರೈತರಿಗೆ ಮಹಾರಾಷ್ಟ್ರ ಕರೆ ಕೂಡ ಕೊಟ್ಟಿದೆ. ಕರ್ನಾಟಕದ ಈ ನಿರ್ಧಾರದ ವಿರುದ್ಧ ನಾವು ಹೋರಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ರೈತರನ್ನ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಾ ಇದೆ. ಆಲಮಟ್ಟಿ ಡ್ಯಾಮ್ ಎತ್ತರ ಹೆಚ್ಚಳವಾದ್ರೆ ಕೊಲ್ಹಾಪುರ, ಸಾಂಗಾದಲ್ಲಿ, ಸತಾರಾ ಜಿಲ್ಲೆಗಳ ನದಿ ಅಂಚಿನ ಗ್ರಾಮಗಳು ಮತ್ತು ನಗರಗಳಿಗೆ ಡೇಂಜರ್ ಸ್ಥಿತಿ ಒದಗುತ್ತೆ ಅನ್ನುವಂತಹ ವಿಚಾರವನ್ನ ಅಲ್ಲಿನ ಜನರಿಗೆ ಸೃಷ್ಟಿ ಮಾಡೋದು, ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿ ಮಹಾರಾಷ್ಟ್ರ ಸರ್ಕಾರ ಈಗ ಖ್ಯಾತೆ ತೆಗೆದಿರೋದು. ಕೊಲ್ಹಾಪುರ ಮತ್ತು ಸಾಂಗ್ಲಿಗೆ ಆ ಭಾಗಕ್ಕೆ ಮುಳುಗಡೆ ಆಗ್ತಾ ಇದೆ ಹಿನ್ನೀರಿನಿಂದ ಅಂತೇನು ಸುಳ್ಳು ಆರೋಪಗಳನ್ನ ಮಾಡಿಸ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥದ್ದು. ಈಗಾಗಲೇ ಏನು ಇಂಟರ್ನ್ಯಾಷನಲ್ ಕಂಪನಿ ಮೆಸರ್ಸ್ ಟೋಜೋ ವಿಕಾಸ್ ಇಂಟರ್ನ್ಯಾಷನಲ್ದವ್ರು ಏನು ಸರ್ವೆ ಮಾಡಿದಾರ ಅದು ವೈಜ್ಞಾನಿಕವಾಗಿ ಮತ್ತು ಅಂತಿಮವಾದಂಥ ಸರ್ವೆ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಲಿಕ್ಕೆ ಸರ್ಕಾರ ಈಗ ಬದ್ಧಾಗಿದೆ, ಕರ್ನಾಟಕ ಸರ್ಕಾರ. ಆದರೆ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ 524ಕ್ಕೆ ನೀರು ನಿಲ್ಲಿಸಿದರೆ ನಮ್ಮ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ 524 ನೀರು ನಿಲ್ಲಿಸಬೇಡ್ರಿ, ಈಗಾಗಲೇ 519ಕ್ಕೆ ನಿಲ್ಲಿಸ್ದಾಗ ನಮಗೆ ಅವಾಗ ಮಹಾಪೂರ್ ಬಂದಿತ್ತು ತಿಳ್ಕೊಂಡೇಳಿ ಸುಮ್ಮನೆ ರೈತರಿಗೆ ಸುಳ್ಳು ಹೇಳಿ ಎತ್ತಿ ಕಟ್ಟುವ ಮೂಲಕ ಏನು ಆಲಮಟ್ಟಿ ಅಣೆಕಟ್ಟು ಎತ್ತರವನ್ನು ಮಾಡಲಿಕ್ಕೆ ಇವರು ಅಡ್ಡಗಾಲ ಆಗ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಮಹಾರಾಷ್ಟ್ರದಿಂದ ಈ ರೀತಿಯಾದಂಥ ಖ್ಯಾತೆಗಳೇನು ಹೊಸದಲ್ಲ. ರಾಜ್ಯದ ವಿರುದ್ಧವಾಗಿ ಮತ್ತೊಂದು ಜಾಗವನ್ನು ಹುಡುಕೊಂಡಿದೆ, ಏನಾದರೂ ಮಾಡಿ ಖ್ಯಾತೆ ತೆಗಿಬೇಕು ಅಂತ. ಇದು ಸೈಂಟಿಫಿಕಲಿ ಓಕೆ ಆದರೂ ಕೂಡ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋದಕ್ಕೂ ಕೂಡ ಸಹಜವಾಗಿ ಒಂದಿಷ್ಟು ಆನ್ಸರ್ಸ್ಗಳು ನಮಗೆ ಸಿಗ್ತಾ ಇದೆ. ಈ ಭಾಗದಂದ್ರೆ ಯಾವೆಲ್ಲ ಜಿಲ್ಲೆಗಳ ರೈತರಿಗೆ ಇದು ಅನುಕೂಲ ಆಗುತ್ತೆ ಅಂತ ಏನು ಹೇಳಲಾಗ್ತಾ ಇದೆ, ಆ ಜಿಲ್ಲೆಯ ರೈತ ಮುಖಂಡರು ಏನು ಹೇಳ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ, ಸರ್ಕಾರದ ನಿರ್ಧಾರ ಇನ್ಮುಂದೆ ಏನಾಗಬಹುದು? ಅರುಣ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಏನಿದೆ 5 ಜಿಲ್ಲೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ರಾಯಚೂರು ಈ ಭಾಗದ ಜಿಲ್ಲೆಗಳಿಗೆ ಮತ್ತೆ ಕಲಬುರಗಿ ಈ ಭಾಗದ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳಿಗೆ ನೀರು ಒದಗಿಸೋದಕ್ಕೆ ಅತ್ಯಂತ ಪ್ರಮುಖವಾದಂತಹ ಅಣೆಕಟ್ಟು. ಆದ್ರೆ ಈಗ 519 ಇರುವಂತಹ ಎತ್ತರವನ್ನ 524ಕ್ಕೆ ಏರಿಸಬೇಕಂತ ಹೇಳಿ ಬಹಳಷ್ಟು ದಿನಗಳಿಂದಾನೇ ಬಚಾವತ್ ಆಯೋಗ ತೀರ್ಪು ನೀಡಿತ್ತು. ಅದರ ಅನ್ವಯ ರಾಜ್ಯ ಸರ್ಕಾರ ಸಹಿತ ಡ್ಯಾಮ್ ಎತ್ತರಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿತ್ತು. ಮತ್ತೆ ಸರ್ಕಾರ ಸಹಿತ ಅದಕ್ಕಾಗಿ ಹಣ ಮೀಸಲಾಗಿಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಪ್ರತಿ ವರ್ಷವೂ ಮಹಾರಾಷ್ಟ್ರ ಅಥವಾ ಆಂಧ್ರ ಪ್ರದೇಶ ಒಂದು ಆಲಮಟ್ಟಿ ಎತ್ತರಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇರುತ್ತೆ ಅಥವಾ ಏನಾದ್ರೂ ಒಂದು ಖ್ಯಾತಿ ತೆಗಿತಾ ಇರುತ್ತೆ. ಅದು ಈ ಬಾರಿ ಮಹಾರಾಷ್ಟ್ರದ ಸರದಿ ಅಂತ ಹೇಳ್ಬೋದು. ಇಲ್ಲಿನ ನೀರು ಅಧಿಕವಾಗಿ ನಿಂತ್ಕೊಂಡ್ರೆ ಅದು ಮಹಾರಾಷ್ಟ್ರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿ ಯಾವುದೇ ರೀತಿ ಪ್ರೂವ್ ಆಗದೆ ಇದ್ರು ಸಹಿತ ಇಲ್ಲಿ ಎತ್ತರಕ್ಕೆ ಅಡ್ಡಿಪಡಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಸುಳ್ಳು ಆರೋಪವನ್ನು ಮಾಡ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲೆಯಲ್ಲಿ ಒಂದು ವಿರೋಧ ವ್ಯಕ್ತವಾಗ್ತಿರೋದು. ಯಾವುದೇ ರೀತಿ ಪ್ರೂವ್ ಇಲ್ಲದೆ ಇದ್ರ ಸಹಿತ ಈ ರೀತಿ ಆರೋಪ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಸಹಿತ ರೈತರು ಆಗ್ರಹ ಮಾಡ್ತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಮಂಡ್ಯದಲ್ಲಿ ಪಿಡಿಒಗೆ ಲೋಕಾಯುಕ್ತರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯ ಪಿಡಿಒ ಸುನಿಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಉಪ ಲೋಕಾಯುಕ್ತರು. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನ್ಯಾಯಮೂರ್ತಿ ಬಿ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಪಿಡಿಒ ಸುನಿಲ್ಗೆ ಕ್ಲಾಸ್.
ಏನು ಗಡ್ಡ ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನ ಸ್ಟೈಲ್ ನೋಡಿದ್ರೆ ನಟ ಯಶ್ ಎಲ್ಲಿ ಹೋಗಬೇಕು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ PDO ಸುನಿಲ್ಗೆ. ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದು. ಏನು ಗಡ್ಡ ಬಿಟ್ಕೊಂಡು ಜೀನ್ಸ್ ಹಾಕ್ಕೊಂಡಿದ್ದೀಯಾ, ಯಶ್ ಎಲ್ಲಿ ಹೋಗಬೇಕು, ನಿನ್ನ ಸ್ಟೈಲ್ ನೋಡಿದ್ರೆ ಅಂತ ಈ PDOಗೆ ಪ್ರಶ್ನೆ ಮಾಡಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬರೀ ವಸೂಲಿ ಮಾಡ್ತೀಯ, ಕೆಲಸ ಮಾಡಲ್ಲ ಅಂತ ಉಪ ಲೋಕಾಯುಕ್ತರ ಕ್ಲಾಸ್. ಫಂಡ್ ಇದೆ 2020 ಮ್ಯಾಚ್ ಇದ್ದಂಗೆ ಬೇಜಾರಾಗುತ್ತದೆ, ನೋವಾಗುತ್ತದೆ. ನಿಮ್ಮ ಆಟಿಟ್ಯೂಡ್ ಇಷ್ಟೊಂದು ಫೈಲ್ ಇಟ್ಕೊಂತೀರಾ, ಹೆಂಗನೆ ಮಾಡ್ಬೇಕು ನಾವು? ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ಸಂಬಳ ತಗೊಂತಿರ್ತಾನೆ, ಟ್ಯಾಕ್ಸ್ ಪೇಯರ್ಸ್ ಬಂದಿತ್ತ ನಾವೆಲ್ಲ ತಗೊಳ್ಳೋದು. ಆತ್ಮಸಾಕ್ಷಿ ಬದುಕಬೇಕಲ್ಲ ನಾವು, ಒಪ್ಪುತ್ತಾ ಮನಸ್ಸು ಒಂದೇ. ಬೇಜಾರಾಗುತ್ತಪ್ಪ, ನೀವೆಲ್ಲ ಹೆಂಗಿಸ್ತಾ ಇರ್ತೀರಿ? ಫಿಲಿಮ್ ಆ್ಯಕ್ಟರ್ ಸ್ಟೈಲಲ್ಲಿ ಇದೆಯಾ? ಯಶ್ ಎಲ್ಲಿ ಹೋಗ್ಬೇಕು ನಿನ್ನ ಮುಂದೆ ಆ ಥರ ಇದೆಯಾ? ಜೀನ್ಸ್ ಪ್ಯಾಂಟ್ ಗಡ್ಡ ಬಿಟ್ಕೊಂಡು ಸ್ಟೈಲ್ ಆಗಿ ಅಂತ ಮಾಡ್ಬೇಕಪ್ಪ. ಬೇಜಾರಾಗುತ್ತೆ ನಮಗೆ. ಇಲ್ಲ 50 ಫೈಲ್ ಇದೆ, ಏನಾಗಿದೆ? 1 ವರ್ಷ, ಮೋರ್ ದನ್ 1 year 4 months ಫೈಲ್ ಬಿದ್ದಿದೆ ಇಲ್ಲೇ. ಏನು ಮಾಡಿದೆ ತಾಯಿ? ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಾ ಇಲ್ಲ. ನೀವು ಮಾಡಲ್ಲ. 46 ಪಂಚಾಯತ್ ಎಲ್ಲಿ ನಿಮ್ಮ ಟೈಮ್ ಇಲ್ಲ ಪಾಪ. ಏನು ಮಾಡಬೇಕು? ಅವ್ರಿಗೆ ಏನು ಬಿಸ್ನೆಸ್ ಮಾಡ್ತೀಯಾ? ಇನ್ನೇನು ಕೆಲಸ ನಿನಗೆ? ಎಷ್ಟು ಫೈಲ್ ಬರ್ತಾ ಡೈಲಿ? 50. ನಾನು ಹೇಳ್ತಾ 2,000 ಫೈಲ್ ಸೈನ್ ಆಗ್ತೀನಿ ಅಂತ. ಇವಾಗ 3 ದಿವಸ ಇಲ್ಲಿದ್ದು ಹೋದ್ರೆ 5,000 ಫೈಲು.